ಬಾಲ್ಯ ವಿವಾಹ ಹಾಗೂ ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಸರ್ಕಾರದ ಜೊತೆಗೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಆಡಳಿತಾಧಿಕಾರಿಗಳಾದ ಲಕ್ಷ್ಮೀ ಕರೆ ನೀಡಿದ್ದಾರೆ. ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸಹಯೋಗದೊಂದಿಗೆ ನಡೆದ ಹೆಣ್ಣು ಭ್ರೂಣ ಹತ್ಯೆ, ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯರ ತಡೆಗಟ್ಟುವ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸಲು ಪೋಷಕರು ಮುಂದಾಗುವುದರ ಬದಲು ಬಾಲ್ಯದಲ್ಲಿಯೇ ವಿವಾಹಕ್ಕೆ ಮುಂದಾಗ್ತಾ ಇರುವುದು ವಿಷಾದನೀಯ. ಜೊತೆಗೆ ಮೂಢನಂಬಿಕೆಗಳಿಗೆ ಮೊರೆ ಹೋಗಿ ಹೆಣ್ಣು ಭ್ರೂಣ ಹತ್ಯೆಗೆ ಮುಂದಾಗುವುದು ಕಾನೂನು ಅಪರಾಧವಾಗಿದೆ. ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸುವುದು ಪ್ರತಿಯೊಬ್ಬರ ಮಹಿಳೆಯ ಕರ್ತವ್ಯವಾಗಿದೆ ಎಂದರು. ಮಹಿಳೆಯರು ತಮ್ಮ ಕುಟುಂಬಗಳಲ್ಲಿ ಪೌಷ್ಟಿಕ ಆಹಾರವನ್ನು ಪುರುಷರಷ್ಟೇ ಸಮಾನವಾಗಿ ಸೇವಿಸಬೇಕು. ಸಂಪ್ರದಾಯಗಳಿಗೆ ಒಳಗಾಗಿ ಕೊನೆಯಲ್ಲಿ ಊಟ ಮಾಡುವುದು, ಉಳಿದಿದ್ದನ್ನ ಮಾತ್ರ ತಿಂದು ಅಪೌಷ್ಟಿಕತೆಗೆ ನರಳಿ ಅನಾರೋಗ್ಯಕ್ಕೆ ಒಳಗಾಗಬಾರದು ಎಂದು ತಿಳುವಳಿಕೆಯನ್ನ ನೀಡಿದರು. ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ ಮಾತನಾಡಿ, ಗಂಡು ಹೆಣ್ಣಿನ ಸಮಾನತೆ ಅನುಪಾತ ಇಲ್ಲದಿರುವುದರಿಂದ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಎಂಬ ಸಮಸ್ಯೆ ಉದ್ಭವವಾಗಿದೆ. ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದ ಕೆಬಿ ಸಂದೀಪ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಡಾ ಅಶ್ವಥ್, ತಾಲೂಕಾ ವೈದ್ಯಾಧಿಕಾರಿ ಡಾ ವೀರಭದ್ರಪ್ಪ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ಅಧಿಕಾರಿ ನಂಜುಮಣಿ, ಟಿಎಪಿಸಿಎಂಎಸ್ ಸೊಸೈಟಿ ಅಧ್ಯಕ್ಷ ಲಿಂಗರಾಜು, ನೆಲಮಾಕನಹಳ್ಳಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗೇಂದ್ರ, ರಾಜಸ್ವ ನಿರೀಕ್ಷಕ ಚೇತನ್, ಗ್ರಾಮ ಲೆಕ್ಕಿಗ ಚೈತ್ರ, ಪಿಡಿಒ ಖಾನ್ ಮೊಹಮ್ಮದ್, ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ತಾಲೂಕಾ ಅಧ್ಯಕ್ಷೆ ಜಯಶೀಲಾ, ಕಾರ್ಯದರ್ಶಿ ಪ್ರೇಮ, ಮಹದೇವಮ್ಮ, ಪದ್ಮ, ಅಟೆಂಡರ್ ಮಹದೇವು ಹಾಗೂ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಎನ್ಕೆಎಸ್ ಟಿವಿ 4 ಮಳವಳ್ಳಿ. ಕೆಲಸ ಮುಗಿಸಿ ಬಂದು ಬರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕೆಲಸ ಬೇರೆ ಯಾರು ವಹಿಸ್ಕೊಳ್ಳೋರು ಅದೇ ಉತ್ತರ. ಇದೇ ನಾವು ಏನಾಗಬೇಕಾಗಿರುವಂಥದ್ದು, ಕಲ್ತ್ಕೋಬೇಕಾಗಿರೋದು, ತಿಳ್ಕೋಬೇಕಾಗಿರುವಂಥದ್ದು. ಅದೇ ನಮ್ಮ ಯಜಮಾನ ಇಲ್ಲ ಅಂದ್ರೆ ಆ ಎತ್ತು ಮೇಯಿಸ್ಕೊ ಬರುವಂತ ಕೆಲಸವನ್ನ ನೀವು ವಹಿಸ್ಕೋತೀರಾ, ಹೌದಾ? ಹೌದು ಮೇಡಮ್. ಅದೇ ನೀವು ಹಾಲು ಕರೆಯೋ ಕೆಲಸ ನಾವೇ ಆಗಲ್ಲ, ಕರ್ತವ್ಯವನ್ನ ನಾನು ಮಾಡ್ತೀನಿ. ಇವಾಗ ನಾನು ಕೂಡ ಮಕ್ಕಳಿರೋದು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ, ಅದೇ ಥರ ನೀವು ಮಾಡ್ತಾ ಇದ್ದೀರಾ. ಅದು ನನಗೆ ಖುಷಿ ವಿಚಾರ. 11 ಗಂಟೆಗೆ ಬೇಗ ಎದ್ದು ಕೆಲಸ ಮುಗಿಸಿ ಇಲ್ಲಿ ಬಂದ್ರಲ್ಲ, ಅದು ನಿಜವಾಗ್ಲೂ ಮೆಚ್ಚುವಂತ ವಿಚಾರ. ಆಮೇಲೆ ಮೇಡಮ್ ಹೇಳೋರು ಇವತ್ತು ಹಾಲು ಕರೆಯುವಂತ ನಾಳೆ ಹೇಳ್ಬಿಟ್ಟು ನಾನು ಜಿಲ್ಲಾ ಪಂಚಾಯತ್ಗೆ ಎಲ್ಲ ನಿಮ್ಮ ಯಜಮಾನರು ಬಂದು ಮೇಡಮ್ ನೀವು ಏನು ಹೇಳಿದ್ದೀರಿ ಅಂತಂದ್ರೆ ಅವೆಲ್ಲ ಬರಲಿ, ನಾನು ಸಮಯ ಮಾಡ್ಕೊತೀನಿ, ಕೊಟ್ಕೊಡ್ತೀನಿ. ಇದನ್ನ ನೀವು ಉಳಿಸ್ಕೊಡ್ಬೇಕು. ಅಂದರೆ ಅದೇ ಕೆಲಸಕ್ಕೆ ನಮ್ಮನ್ನ ಏನು ಮಾಡ್ಕೋಬಾರ್ದು, ತೊಡಗಿಸ್ಕೋಬಾರ್ದು. ಎಲ್ಲ ಕೆಲಸಕ್ಕೂ ನಾವೇನು ಮಾಡಬೇಕು, ತೊಡಗಿಸ್ಕೊಳ್ಬೇಕು. ಈ ಒಂದು ಇದನ್ನು ಯಾಕೆ ಹೇಳಿದೆ ಅಂದರೆ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡುವುದು ತಪ್ಪು. ನಾನು 18 ಅಂತ ಹೇಳಿದ್ರೆ 21 ಅಂತ ಹೇಳ್ತೀನಿ. ಯಾಕೆ 19 ಕೂಡ ಮದುವೆ ಆಗೋ ಏಜ್ ಅರ್ಥ ಆಯ್ತಾ? ಸೊ 21 ವರ್ಷ ನಂತರ ಆ ಮಗು ಕಾಲ ಮೇಲೆ ಏನಾಗಲಿ ನೆನ್ಕೊಡಿ, ಒಳ್ಳೆ ವಿದ್ಯೆ ಕೊಡಿ, ಅವಳ ಕುಟುಂಬವನ್ನ ಅವಳು ನಿರ್ವಹಿಸುವಂತಾದ್ರೆ ಗಂಡನ ಜೊತೆಗೆ ಆಕೆನೇ ಸರಿ ಸಮಾನವಾಗಿ ದುಡಿದ್ರೆ, ಈಗ ಗಂಡ ದೋಸೆ ಕೊಟ್ರೆ ಅಟ್ಲೀಸ್ಟ್ ಹೆಂಡತಿಗೆ ಚಟ್ನಿ ಪಲ್ಯ ಕರ್ಕೊಂಡು ಉಂಟಾಗಲ್ವಾ? ಆಗಲ್ವಾ? ಅಂದ್ರೆ ಬರೀ ಪಲ್ಯ ಚಟ್ನಿ ತಿನ್ನೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಯಾರು ಕೂಡ ಮನೆ ಅಡಿಕೆ 4 ಕೋಣೆ ಒಳಗಡೆ ಇರಬೇಡಿ, ಹೊರ ಪ್ರಪಂಚಕ್ಕೆ ತೆರೆದುಕೊಳ್ಳಿ. ಸಾಕಷ್ಟು ಅವಕಾಶಗಳಿದ್ದಾವೆ, ಅದನ್ನ ಬಳಸ್ಕೊಳ್ಳಿ. ಯಾರು ಎಂಬಿಕೆಗಳಲ್ಲಿ ಹೊರಗಡೆ ಹೋಗೋದು, ಕೆಂಪು ಸೀರೆ ಹಾಕಬಾರ್ದು, ಆಮೇಲೆ ಇನ್ನೊಂದು ಗರ್ಭಿಣಿ ಹೋಗಬಾರ್ದು, ಪೇಸ್ಟ್ ಈ ಥರ ಮೂಢನಂಬಿಕೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಮೊಡೆ ತಿನ್ನಬಾರ್ದು, ಮತ್ತೊಂದು ಮಗುಗಳಿಂದ ಸಿಕ್ಕಾಪಟ್ಟೆ ಮೂಢನಂಬಿಕೆ ಏನು ಜಾಸ್ತಿ ಇದೆ, ನಿಮ್ಮ ಮನೆಯಲ್ಲಿ ಜಾಸ್ತಿ ಇದೆ. ಇದು ಖಂಡಿತವಾಗ್ಲೂ ತಪ್ಪು. ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಗರ್ಭಿಣಿ ಕೇಳಿ ಹೇಳ್ಕೊಂಡು ಗರ್ಭಿಣಿಗೆ ಎಷ್ಟು ಸೌಕರ್ಯ ಹೇಳಿ ಕೊಟ್ಟಿದೆ ಅಲ್ವಾ? ಕೊಡ್ತಿದೆ ಇಲ್ವಾ? ಮೊಟ್ಟೆ ಎಷ್ಟು ಕೊಡ್ತಾರೆ? 25 ಮೊಟ್ಟೆ ತಿಂಗಳಿಗೆ ಬ್ಲಾಕ್ ಕವರ್ ಇವುಗಳನ್ನೆಲ್ಲ ಏನು ಮಾಡ್ತಾ ಇದ್ರಿ, ಒಂದು ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಎಸ್ಕೇಪ್ ಹೋದ್ರೆ ಮಕ್ಕಳಿಗೆ ಒಂದು ಹಳ್ಳೆ ಕೊಟ್ಟು ಅದನ್ನ ತಗೊಂಡು ಬೆಳಗ್ಗೆ ಎಲ್ಲಿಗೆ ಹಾಕ್ತಾ ಇದ್ದೀರಿ? ಒಲೆಗೆ ಹಾಕ್ತಾರೆ. ಒಲೆಗೆ ಹಾಕಿ ಮಂಡ್ಯ, ಚಾಮರಾಜನಗರ ಎಲ್ಲಿ ನೀರು ಸೌದೆ ಒಲೆಯನ್ನು ಬಳಸ್ತಾರೋ ಅಲ್ಲಿ ಮಹಿಳೆಯರಿಗೆ ಶ್ವಾಸಕೋಶ ಕ್ಯಾನ್ಸರ್ ಮತ್ತು 52 ಕ್ಯಾನ್ಸರ್. ನೀವೇ ಬಾ 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 ಅಂತ ಏನು ಮಾಡ್ತಾ ಇದ್ದೀರಾ? ನಾನು ಫ್ರೀ ಇದ್ದೀನಿ, ಬಾ ಸೇರ್ಕೋ, ಬಾ
ಒಂದೇ ಒಂದು ಪ್ಲಾಸ್ಟಿಕ್ ಅನ್ನ ನೀವು ಸುಟ್ಟರೆ ಮಿನಿಮಮ್ ನಿಮ್ಮ ಜೊತೆಗೆ ಒಂದು 10 ಜನಕ್ಕೆ ನೀವು ಕ್ಯಾನ್ಸರ್ ಅನ್ನ ಏನು ಮಾಡ್ಬೋದು ಬರೀ ಒಂದೇ ಒಂದು ಸಣ್ಣದು ತಿಳ್ಕೊಳ್ಳಿ. ಯಾವತ್ತೂ ಪ್ಲಾಸ್ಟಿಕ್ ಅನ್ನ ಏನು ಮಾಡಬೇಡಿ. ನಾನು ಮಂಡ್ಯ ಇಡೀ ಸುತ್ತಕೊಂಡು ಹೋಗ್ತಾ ಇದ್ದೆ, ಎಲ್ಲ ಹೋಗ್ತಾ ಇದೆ ನೀರೊಳಗೆ. ಮತ್ತೆ ಇದು ಬೆಲ್ಲ ಕಾಯಿಸ್ತಿರಲ್ಲ, ಆಲೆ ಮನೆಯಲ್ಲಿ ಇರುವಂಥ ಪ್ಲಾಸ್ಟಿಕ್ ಇಡೀ 3 ಜನಕ್ಕೆ ಕ್ಯಾನ್ಸರ್. ಹಾಗಾಗಿ ದಯವಿಟ್ಟು ಇನ್ನೂರಾದ್ರೂ ಏನು ಮಾಡಬೇಡಿ, ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಏನಾದರೂ ಪರ್ಯಾಯ ಮಾರ್ಗಗಳನ್ನ ಅದು ಕೆಲಸಕ್ಕೆ ಅದನ್ನು ಬಳಸಿ. ಅದು ಬಿಟ್ಟು ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಬಳಕೆ ಮಾಡಿ ನಿಮ್ಮ ಜೀವನವನ್ನು ಸುಟ್ಕೊಳ್ಳಿ. ನೀವು ಸಾಯಲ್ಲ, ನಿಮ್ಮ ಮಕ್ಕಳನ್ನು ಏನು ಮಾಡ್ತಾ ಇವಾಗ ರಾಮಕನಾಗಲ್ಲ ಆಚೆ ಸುಟ್ಟಿಲ್ವಾ ಅದು ಬೇಡ ನೀವು ಹೇಳ್ತಾರೆ ಅಂತ. ಆ ಕಾಲ ಅಂತಿತ್ತು. ಈಗ ಕಾಲ ಏನಾಗಿದೆ, ಬದಲಾಗಿದೆ. ಆ ಊಟ ಈ ಊಟ ಎಲ್ಲರೂ ಬದಲಾಗಿದೆ. ಅಟ್ಲೀಸ್ಟ್ ನಿಮ್ಮ ಮಕ್ಕಳು ನಿಮ್ಮ ಏಜನ್ನು ಕಾಣೋ ಥರ ನೀವೇನು ಮಾಡಬೇಕು ಅಂದರೆ ಈ ಥರ ಸಣ್ಣ ಮಕ್ಕಳು ನೀವು ಮಾಡಬೇಕು. ಈ ದೊಡ್ಡ ಆಸ್ಪತ್ರೆಗೆ ಹೋಗಿ ಸ್ಕ್ರೀನಿಂಗ್ನ ಬಳಸಬಾರ್ದು. ಹೆಣ್ಣನ್ನು ದ್ವೇಷ ಮಾಡಬಾರ್ದು. ಹೆಣ್ಣು ಮಗುವನ್ನು ಪ್ರೀತಿಸಬೇಕು, ಓದಿಸ್ಬೇಕು. ಮದುವೆ ಆದಮೇಲೆ ಜೀವನ ಏನಾಗಲ್ಲ, ಮುಗ್ದೋಗಲ್ಲ. ನಾನು ಮದುವೆ ಆದಮೇಲೆ ಫಸ್ಟ್ ನಾನು ಪ್ರೈಮರಿ ಟೀಚರು, ನಾನು KS ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ನಾನು ಟೀಚರು, ಪ್ರೈಮರಿ ಟೀಚರ್ ಆಗಿದ್ದೆ. ಆ ನಂತರ ನಾನು ಏನು ಮಾಡಿದ್ದು, ಸಣ್ಣ ಮಗುವ ಜೀವನ ಪ್ರಾರಂಭ ಆಗುತ್ತೆ. ಸಂಜೀವನಿ ಸಲಹೆ ತಗೊಳ್ಳಿ, ಹೋಗಿ ಎಲ್ಲ ಅಧ್ಯಕ್ಷರುಗಳು MBK ಅವ್ರ ಕೇಳ್ಕೊಳ್ಳಿ. ಜೀವನವನ್ನು ನನ್ನ ಮನೆ ಕರ್ಕೊಂಡೋಗಿ ನರೇಗಾ ದಿನ ಅಷ್ಟೇ. ಇನ್ನು ಉಳಿದ ದಿನಗಳನ್ನ ಸಂಜೀವನಿಯಲ್ಲಿ ಏನು ಮಾಡ್ಕೊಳ್ಳಿ, ಜೀವನ ಕಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬರೀ ನಾನು 3 ದಿನ ಸಿಕ್ಕಿಲ್ಲ ಅಂತ ನೀವು ಹೊರಟ ನಿಮಗೆ 1000 ದಿನ 2000 ದಿನಕ್ಕಾಗಷ್ಟು ಆದಾಯ ಮಾಡ್ಕೊಳ್ಳೋಂಥ ಅವಕಾಶಗಳು ಬೇಕಾದಷ್ಟಿದೆ. ಅದನ್ನು ನೀವೇನು ಮಾಡ್ಕೋಬೇಕು, ಬಳಸ್ಕೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಚೆನ್ನಾಗಿದೆ. ಹೇಳಿದ್ನಲ್ಲ ನಾನು, ನಿಮ್ಮ ಆರೋಗ್ಯ, ನಿಮ್ಮ ಆಯಸ್ಸು, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಗಳ ಕೈಯಿದೆ. ನೀವೆಲ್ಲರೂ ಒಂದು ಸದುಪಯೋಗವನ್ನು ಏನು ಮಾಡ್ಕೋಬೇಕು, ಬಳಸ್ಕೊಳ್ಬೇಕು. ಒಂದು ಹೆಲ್ತ್ ಕ್ಯಾಂಪನ್ನು ಸಂಜೀವಿನಿಯಿಂದ ಕರೀತಾರೆ. ಬಹಳಷ್ಟು ಏನು ಮಾಡ್ಕೊಳ್ಬೇಕು, ಬಳಸ್ಕೊಳ್ಬೇಕು. ಧರ್ಮಸ್ಥಳ ಸಂಘ ಮತ್ತೊಂದು ಸಂಘಕ್ಕೆ ನೀವು ಹೋಗಿ, ಅದು ನಿಮ್ಮ ಮಕ್ಕಳು ನಾಳೆ ಕೇಳಲ್ಲ. ಆದರೆ ಸರ್ಕಾರದಿಂದ ಇದೆ ಸಂಜೀವಿನಿ ಸಂಘ, ಅದಕ್ಕೆ ಹೋಗಿ ನೀವು ಸೇರ್ಕೊಳ್ಬೇಕು, ನೋಂದಣಿ ಆಗಬೇಕು. ಸಾಕಷ್ಟು ಅವಕಾಶಗಳಿದೆ, ಪಡ್ಕೊಳ್ಬೇಕು. ಇದು ಇನ್ನು ಹೆಣ್ಣು ಭ್ರೂಣ ಹತ್ಯೆಗಳು. ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂಥದ್ದು ಸ್ವಲ್ಪ ಇತಿಹಾಸ ಹೆಚ್ಚು ನೋಡಿದಾಗ, ಮಧ್ಯಾಹ್ನ ನಾವು ಆಗಾಗ ಗಮನಿಸಿದಾಗ ಅತಿ ಹೆಚ್ಚು ಕೇಸ್ ಎಲ್ಲಿ ಬರ್ತದೆ ನೋಡಿದ್ರೆ ಇನ್ನು 3 ವರ್ಷಕ್ಕೆ ಏನಾಗಿದೆ ಹೌದಲ್ಲ. ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆಗೆ ದುರಂತ ಅಂದರೆ ಗಂಡು ಕಾರಣ ಅಲ್ಲ. ನಾನು ಇದನ್ನ ಅತ್ಯಂತ ಕಠೋರವಾಗಿ ಹೇಳ್ತೀನಿ, ಹೆಣ್ಣೆ ಕಾರಣ. ನನಗೆ ಹೆಣ್ಮಕ್ಳು ಗಂಡ ಇದು ಮಾಡ್ತಾರೆ, ಅತ್ತೆ ಇದು ಮಾಡ್ತಾರೆ ಅಂತ ಇಟ್ಕೊಳ್ಳೋದು, ಅಥವಾ ಮದುವೆ ಮಾಡೋಕ್ಕೆ ನನಗೆ ಕಷ್ಟ ಆಗುತ್ತೆ, ನಾನು ಕೊಟ್ಟ ಕಷ್ಟ ನನ್ನ ಹೆಣ್ಮಕ್ಳು ಪಡಬಾರ್ದು ಅಂತ ಮನಸ್ಸಲ್ಲಿ ಇದು ಮಾಡ್ಕೊಳ್ಳೋದು. ಇದರಿಂದ ಏನಾಗ್ತಾ ಇದೆ, ಹೆಣ್ಣು ಮಗು ಹುಟ್ಟೋದನ್ನ ಯಾರು ಏನು ಮಾಡ್ತಾ ಇಲ್ಲ, ಇಷ್ಟಪಡ್ತಾರೆ. ಈಗ ನಾನು ಯಾರು, ನಾನು ಇವಾಗ ದೊಡ್ಡ ಆಫೀಸರ್ ಆಗಿದ್ದೀನಿ. ಈಗ ನಮ್ಮ ಮಕ್ಕಳಿಗೆ ಹೆಣ್ಣು ಸೇರ್ತಾನೆ ನಾನು ಹೊರೆ ಆಗಿದೆ. ಇವತ್ತು ಸರಿ ಸಮವಾಗಿ ಗಂಡಿಗೆ ಸರಿ ಸಮವಾಗಿ ಹೆಣ್ಣು ಏನು ಮಾಡ್ತಾ ಇದ್ದಾಳೆ, ಎಲ್ಲರೂ ಇದ್ದಾಳೆ. ಅದು ಇದು ನೀವು ಕೂತಿರೋದೇ ಸಾಕ್ಷಿ. ಇವತ್ತೆಲ್ಲ ನೀವು ಹೊರಗಡೆ ಇಟ್ಟಂಥವ್ರು ಇವತ್ತು ಒಂದು ಸಂಘಟನೆ ಮೂಲಕವನ್ನು ಗುರುತಿಸ್ಕೊಂಡು ಒಂದು ಕೆಲಸವನ್ನು ಮಾಡ್ಕೊಂಡು ಜೀವನ ನಡೆಸ್ಕೊಂಡು ನಿಮ್ಮ ಒಂದು ಸ್ವಂತಿಕೆ ನೀವು ಕೊಡ್ಕೊಂಡು ನೀವೆಲ್ಲ ಹೆಣ್ಣಲ್ವಾ. ಆಗ ನನ್ನ ಮಗು ಇನ್ನೂ ಏನಾಗುತ್ತೆ, ಹೆಣ್ಮಗು ಸ್ಟ್ರಾಂಗ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಹೆಣ್ಮಗು ಅದೆಲ್ಲ ಸಂಭ್ರಮಿಸ್ಬೇಕು. ಆ್ಯಂಡ್ ಇನ್ನೊಂದು ಸೊಸೈಟಿ ಬೈತಾರೆ, ಆವಾಗ ನೀವು ಎಣ್ಣೆ ಇರ್ತಾಳೆ. ಮಗುವಿನ ಲಿಂಗ ನಿರ್ಧಾರಗಳು ಹೆಣ್ಣು ಗಂಡು ಅನ್ನೋದು ಹೆಣ್ಣಿಂದ ಅಲ್ಲ, ಅದರ ಅಪ್ಪನಿಂದ. ಅರ್ಥ ಆಯ್ತಾ? ಅಪ್ಪನಿಂದ ಏನಾಗುವಂಥದ್ದು, ಆ ಮಗು ಹೆಣ್ಣು ಗಂಡು ಅನ್ನುವಂಥದ್ದು ಇರುವಂಥದ್ದು ವಿಜ್ಞಾನ ಹೇಳುತ್ತೆ. ಆದ್ರೆ ವಿಜ್ಞಾನ ಯಾರಿಗೂ ಬೇಡ ಇಲ್ಲಿ. ಒಟ್ಟಲ್ಲಿ ಒಪ್ಕೊಳ್ಳೋದ್ರೆ ಒಬ್ಬರ ಮೇಲೆ ಏನು ಮಾಡ್ತಾರೆ, ಹೊರೆ. ಹೆಣ್ಣು ಹೊರೆ ಅಲ್ಲ, ಹೆಣ್ಣು ಹೊರೆ ಅಲ್ಲವೇ ಅಲ್ಲ. ಆ ಥರ ಅಂದ್ಕೊಂಡು ನಿಜವಾಗ್ಲೂ ಹುಟ್ಟಾಡ್ಕೊಂಡು ಅಂತ ನಾನು ಏನು ಮಾಡ್ತೀನಿ, ಬರೀ ಕಣ್ಣಾಗಿ ಕೆಲಸ ಮಾಡ್ಕೊಂಡು ಹೋಗುತ್ತಲ್ಲ. ಒಂದು ಮನೇಲಿ ಹೆಣ್ಣಿಲ್ಲ ಅಂತಂದ್ರೆ ಆ ಮನೆ ಸ್ಥಿತಿ ಹೇಗಿರುತ್ತೆ ಅಂತ ಅದನ್ನ ಊಹೆ ಮಾಡ್ಕೊಂಡು 1 ವರ್ಷದಿಂದ ಅವ್ರ ಮನೆಗೆ ಹೋಗಿ ಇಲ್ದಿರೋ ಮನೆಯಲ್ಲ ಬಂದಿರ್ತಾರೆ. ವಾಯ್ಸೆಲ್ಲ ಫುಲ್ ಹೆಂಗಾಗಿರುತ್ತೆ, ಊಟ ಮಾಡ್ತಾ ನಾನು ಕೊಡ್ತೀನಿ ಹೇಳೋದು. ನಮ್ಮಲ್ಲಿ ಸ್ವಲ್ಪ ಹೆಣ್ಮಕ್ಳ ಏನು ಸ್ಟ್ರಾಂಗ್ ನಮ್ಮ ಜಿಲ್ಲೆಯಲ್ಲಿ. ನಾನು ಈ ಜಿಲ್ಲೆಗೆ 1 ವರ್ಷ ಆಯಿತು. ನಮ್ಗೆ ಆ ಥರ ಏನು ಅನಿಸ್ತಿಲ್ಲ, ಅಲ್ಲ ಅನ್ನಿಸ್ತಿಲ್ಲ. ಫಸ್ಟ್ ಬಂದಾಗ ಚಾಮರಾಜನಗರದಲ್ಲಿದೆ, ಅದು ನಾನು ಮತ್ತು ನಮ್ಮ ಇಬ್ಬರು ಕೂಡ ಚಾಮರಾಜನಗರ ಕೆಲಸ ಮಾಡ್ತೀನಿ ಬರೋದಕ್ಕಿಂತ ಮುಂಚೆ. ಅಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಸ್ಥಿತಿ ಏನಿದೆ, ಇನ್ನೂ ಕೆಳಗಿದೆ. ಅವರು ಮೇಲಕ್ಕೆ ಬಂದೇ ಇಲ್ಲ. ಎಲ್ಲರೂ ಕೂಡ ಬಹಳ ಜೋರಾಗಿ ಮೈ ತಗೊಂಡು ಕೂಡ
ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಇನ್ನೂ ಏನು ಹೇಳ್ತೀನಿ ಅಂದರೆ, ಹೆಣ್ಣು ಮಗು ಜನಿಸೋದಕ್ಕೆ ಹೆಣ್ಣು ಒಬ್ಬಳೆ ಕಾರಣ. ಮುಖ್ಯವಾದ ಕಾರಣ ಯಾರು? ಗಂಡು. ಪ್ರಕೃತಿಲಿ 2 ಜೀವ ಇದೆ, ಹೆಣ್ಣಿಲ್ಲ ಅಂದರೆ ಭೂಮಿನೇ ಇಲ್ಲ. ಗಂಡಲ್ಲಿ ಪ್ರಪಂಚವೇ ಮುಂದಕ್ಕೆ ಏನಾಗಲ್ಲ, ಒಂದು ಸಂತತಿಯೇ ಏನಾಗಲ್ಲ, ಬೆಳೆಯಲ್ಲ. ಸೊ ಹಾಗಾಗಿ ಹೆಣ್ಣು ಒಂದು ಭೂಮಿ ತಾಯಿ ಭೂಮಿಗೆ ಹೋಗೋದು ಯಾಕೆ ಅಂದರೆ, ಭೂಮಿ ವರ್ಷಾಂತರದಲ್ಲಿ ಬದಲಾದರೂ ಕೂಡ ಒಂದೊಂದು ಸಂತತಿ ಏನಾಗ್ತಾ ಇದೆ, ಬರ್ತಾ ಇದೆ. ಅದರ ತಾಯಿ. ಸೊ ಹಾಗಾಗಿ ಹೆಣ್ಣು ಮಗುವಿನ ಜನನವನ್ನು ಎಲ್ಲರೂ ಸಂಭ್ರಮಿಸಿ ಖುಷಿ ಪಡಿ. ಅವ್ರ ಇನ್ನೊಂದು ಮನೆಗೆ ಹೋಗುವಾಗ ಆ ಮನೇನ ಬೆಳಗ್ತಾಳೆ. ಎಲ್ಲಿ ಇನ್ನೊಂದು ಮದುವೆ ಮಾಡಿ ಸುಮಾರು